ಫ್ರೆಂಡ್ಸ್, ಇವತ್ತು ನಡೆದಂತಹ ಕೆ-ಸೆಟ್ ಪರೀಕ್ಷೆ ಇದೆಯಲ್ಲ, ಕೆ-ಸೆಟ್ ಪರೀಕ್ಷೆಯನ್ನ ಕಂಡಕ್ಟ್ ಮಾಡಿದ್ದು ಕೆ-ಎದವರು. ಸೊ ನಾನು ಬಹಳಷ್ಟು ಬಾರಿ ಟಾಪಿಕ್ ಹೇಳ್ಬೇಕಾದ್ರೆ ಇದು ಇಂಪಾರ್ಟೆಂಟ್ ಇದೆ, ಹೆಚ್ಚು ಅಂತ ಹೇಗೆ ಹೇಳ್ತೀನಿ ಅಂತಂದರೆ, ನಾನು ಡಿಫ್ರೆಂಟ್ ಕ್ವಶನ್ ಪೇಪರ್ಸನ್ನು ನೋಡ್ತೀನಿ. ಈಗ ಮುಂದೆ ನಡೀತಕ್ಕಂತಹ SDA FDA ಎಕ್ಸಾಮ್ಸ್ ಇರ್ಬೋದು, ಬೇರೆ ಬೇರೆ B ಗ್ರೂಪ್ C ಗ್ರೂಪ್ ಎಕ್ಸಾಮ್ಸ್ ಎಲ್ಲ ಇರ್ಬೋದು, ಹೇಗೆ KM ಮೈಂಡ್ಸೆಟ್ನ ಡಿಕೋಡ್ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ಕೊಡ್ತೀನಿ. ಓಕೆ, ಈಗ ನಾನು ತೆಗೆದುಕೊಂಡಂತಹ ಪತ್ರಿಕೆ ಯಾವುದಪ್ಪ ಅಂತಂದರೆ ಪೊಲಿಟಿಕಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸು ಪೇಪರ್ ಯಾರು MEN ಪೊಲಿಟಿಕಲ್ ಸೈನ್ಸ್ ಮಾಡಿರ್ತಾರಲ್ಲ, ಇದು ಸ್ಪೆಸಿಫಿಕ್ ಪೇಪರ್, ನಾಟ್ GK ಪೇಪರ್. ಓಕೆ, ಬಟ್ ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಪೊಲಿಟಿಕಲ್ ಸೈನ್ಸ್ ಪೇಪರ್ ಫಾರ್ ಅವರ್ KA ಕ್ವಶನ್ ಪೇಪರ್. ದಿಸ್ ಈಸ್ ಹೌ ಐ ಡಿಕೋಡ್. ಫಾರ್ ಮೀ ಕ್ವಶನ್ ಪೇಪರ್ ಇಟ್ ಸೆಲ್ಫ್ ಈಸ್ ಎ ಫಾದರ್ ಅಂಡ್ ಮದರ್. ಇದೇ ನಮ್ಮ ಮನೆದೈವ, ಕುಲದೈವ. ಓಕೆ, ಯಾಕೆ ಅಂತ ಈಗ ವಿತ್ ಎವಿಡೆನ್ಸ್ ಸಮೇತ ನಿಮ್ಗೆ ಕೊಡ್ತೀನಿ. ಆದ್ಮೇಲೆ ಶಾಂತ ಮಾರ್ಗದಿಂದ ಒಂದು ಹೊಸ ಪುಸ್ತಕ ಬರ್ತಾ ಇದೆ. ಏನದು ಪುಸ್ತಕ ಅಂತಂದ್ರೆ, ಈಗ KAಗೆ ಹೊಸ ಸಿಲೆಬಸ್ ಇದೆ. ಏನದು ಹೊಸ ಸಿಲೆಬಸ್ ಅಂತಂದ್ರೆ, ಲ್ಯಾಂಡ್ ರಿಫಾರ್ಮ್ಸ್, ಕೋಆಪರೇಟಿವ್, ಪಂಚಾಯತ್ ರಾಜ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ರೋಲ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಎನ್ವೈರನ್ಮೆಂಟಲ್ ಇಶ್ಯೂಸ್, ಸೋಷಿಯಾಲಜಿ, ಓಕೆ, ಅಂಡ್ ಅದರ್ ಥಿಂಗ್ಸ್. ಈ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದ ಪುಸ್ತಕ ಕಂಡು ಬರುತ್ತೆ. ಈಗ ಬಹುಶಃ ನೆಕ್ಸ್ಟ್ ವೀಕಲ್ಲಿ ಅದು ಬಿಡುಗಡೆ ಆಗ್ತಕ್ಕಂಥದ್ದನ್ನು ನೋಡ್ಬೋದು. ಓಕೆ, ನೋಡಿ, ಈ ಸಬ್ಜೆಕ್ಟ್ಗಳನ್ನು ನೀವು ಇಗ್ನೋರ್ ಮಾಡಂಗಿಲ್ಲ. ಯಾಕೆ ಇಗ್ನೋರ್ ಮಾಡಬಾರ್ದು, ಯಾಕೆ ನಿರ್ಲಕ್ಷ್ಯ ಮಾಡಬಾರ್ದು ಅಂತಂದ್ರೆ, ಇದು ನಿಮ್ಮ ಭವಿಷ್ಯವನ್ನು ಡಿಸೈಡ್ ಮಾಡ್ತಕ್ಕಂಥದ್ದು. ಹಂಗಂತೇಳಿ ನಾನು ಪೊಲಿಟಿನ್ ಇಗ್ನೋರ್ ಮಾಡಿ ಅಂತ ಹೇಳ್ತೀನಿ, ಇಲ್ಲ. ಪೊಲಿಟಿ, ಹಿಸ್ಟರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಅಂಡ್ ಟೆಕ್, ಎನ್ವೈರನ್ಮೆಂಟ್ ಅದು ಕಂಪಲ್ಸರಿ, ಅದು ಎಲ್ಲರೂ ಓದಿರ್ತಾರೆ. ಆದರೆ ಸೆಲೆಕ್ಷನ್ ಆಗೋದು ಬಿಡೋದು ಎಷ್ಟು ಮಾರ್ಕ್ಸಲ್ಲಿ? 1 ರಿಂದ 3 ಮಾರ್ಕ್ಸಲ್ಲಿ ಅಷ್ಟೇ. ಈಗ ನೋಡಿ, ಶ್ವೇತಾ ದೇಸಾಯಿ ಅಂತಕ್ಕಂತಹ ಒಬ್ಬರು ಆಸ್ಪಿರೆಂಟ್ 0.5 ಮಾರ್ಕ್ಸಲ್ಲಿ ಮಿಸ್ ಆಗಿದ್ದಾರೆ. ಥಿಂಕ್ ಮಾಡಿ, ಬೀಯಿಂಗ್ ಎ ಹೌಸ್ ವೈಫ್ ಎಷ್ಟು ಡಿಫಿಕಲ್ಟ್ ಗೊತ್ತಾ? ನಮ್ಮ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹೌಸ್ ವೈಫ್ ಅಂತಂದರೆ ಶಿ ಈಸ್ ಅಕೌಂಟಬಲ್ ಟು ಹಸ್ಬೆಂಡ್, ಅತ್ತೆ, ಅಪ್ಪ, ಅಮ್ಮ, ಮಕ್ಕಳಾಗಿದ್ರೆ ಮಕ್ಕಳು ನೋಡ್ಕೋಬೇಕು. ಸೊ ಅಂತಹ ಸಂಕಷ್ಟದ ಸಂದರ್ಭದಲ್ಲೂ ಓದಿ 0.5 ಮಾರ್ಕ್ಸ್ ಮಿಸ್ ಆಗಿದೆಯಲ್ಲ, ಅದು ಆ ನೋವನ್ನು ಅನುಭವಿಸಬಹುದು ಅಷ್ಟೇ ಹೊರತು ಅದು ಬಾಯಿಯಲ್ಲಿ ಅಥವಾ ಪದಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ಸೊ ಹೀಗೆ ಈ ಹೊಸ ಸಬ್ಜೆಕ್ಟ್ ಏನಿದಾವಲ್ಲ, ಸೋಷಿಯಾಲಜಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೈನ್ಸ್ ಅಂಡ್ ಟೆಕ್, ಎನ್ವೈರನ್ಮೆಂಟು, ಇವೇನು ಮಾಡ್ತವೆ ಅಂದರೆ ನಿಮ್ಮ ಭವಿಷ್ಯವನ್ನು ಡಿಸೈಡ್ ಮಾಡ್ತಕ್ಕಂಥದ್ದು. ಓಕೆ, ಇವನ್ನು ಮಿಸ್ ಮಾಡಿ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತಕ್ಕಂತಹ ಸಂಭವನೀಯತೆ, ಪ್ರಾಬಬಿಲಿಟಿ ಇಸ್ ವೆರಿ 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 ಲೆಸ್. ಸೊ ಡೋಂಟ್ ಇಗ್ನೋರ್ ದಟ್. ಸೊ ಈ ನಿಟ್ಟಿನಲ್ಲಿ ಆ ಪುಸ್ತಕವನ್ನು ನಾವು ತರ್ತಾ ಇದ್ದೀವಿ. ಅಗೇನ್ ಶಾಂತ ಮಾರ್ಗ ವಾಟ್ ಇಟ್ ಬಿಲೀವ್ ಅಂತಂದ್ರೆ, ಇಟ್ ಬಿಲೀವ್ ಇನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂಡ್ ಹೈ ಯೀಲ್ಡಿಂಗ್ ಟಾಪಿಕ್. ಸೊ ನಾವು ಇಂತಹ ಪ್ರಶ್ನೆಗಳನ್ನು ಅಧ್ಯಯನ ಮಾಡಿ ಯಾವ್ಯಾವ ಅಂದ್ರೆ, ಫಸ್ಟ್ ನಾನು ಯಾವಾಗಲೂ ನೋಟ್ಸ್ ಮಾಡಬೇಕು ಅಥವಾ ಓದಬೇಕು ಅಥವಾ ಬುಕ್ ತಯಾರು ಮಾಡ್ಬೇಕಂತಂದ್ರೆ ಒಂದು ನೆನ್ಪಿಟ್ಕೊಳ್ತೀನಿ, ಫಸ್ಟ್ ಐ ಆಮ್ ಗೋಯಿಂಗ್ ಟು ಡಿಕೋಡ್ ಎಕ್ಸಾಮಿನರ್ ಮೈಂಡ್ ಸೆಟ್. ನಾನು KM ಮೈಂಡ್ ಸೆಟ್ ನ ಡಿಕೋಡ್ ಮಾಡ್ಕೊಂಡೆ. ಓಕೆ, ದಿಸ್ ಇಸ್ ವಾಟ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಇನ್ ಟು ದಿಸ್ ಎಕ್ಸಾಮಿನೇಷನ್. ಓಕೆ, ಲೆಟ್ಸ್ ಆಡ್ ದೀಸ್ ಪಾಯಿಂಟ್ಸ್ ಇನ್ ಟು ದಿಸ್ ಎಕ್ಸಾಮಿನೇಷನ್. ಓಕೆ, ಮಿನಿಮಮ್ ಪ್ರಿಪರೇಷನ್ ಅನ್ನು ಮಾಡಲೇಬೇಕು ನೀವು ಅದಕ್ಕೆ. ಓಕೆ, ಸೊ ಈ ನಿಟ್ಟಿನಲ್ಲಿ ಆ ಪುಸ್ತಕ ಬಿಡುಗಡೆ ಆಗೋಕ್ಕೆ ನೆಕ್ಸ್ಟ್ ವೀಕಲ್ಲಿ ಬರುತ್ತೆ. ಈಗ ತಯಾರಾಗ್ತಿದೆ. ಯಾರೂ ಸಹ ಪುಸ್ತಕ ಬೇಕು ಅಂತೇಳಿ ಕಾಲ್ ಮಾಡಬೇಡಿ. ಪುಸ್ತಕ ಬಿಡುಗಡೆ ಆದಾಗ ಅಗೇನ್ ನೋಟಿಫಿಕೇಶನ್ಸ್ ಯೂಟ್ಯೂಬಲ್ಲಿ, ಟೆಲಿಗ್ರಾಮಲ್ಲಿ ಎಲ್ಲ ಕಡೆ ಬರ್ತಾ ಇರುತ್ತೆ. ಡೋಂಟ್ ವರಿ. ಈಗ ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಪೊಲಿಟಿಕಲ್ ಸೈನ್ಸ್ ನೋಡಿ, ಇಲ್ಲಿದೆ ಪೊಲಿಟಿಕಲ್ ಸೈನ್ಸ್ ಕ್ವಶನ್ ಪೇಪರ್. ಸೊ ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಪೊಲಿಟಿಕಲ್ ಸೈನ್ಸ್ ಕ್ವಶನ್ ಪೇಪರ್ ಫಾರ್ KA ಎಕ್ಸಾಮ್ ಫ್ರಮ್ ದಿ ಪಾಯಿಂಟ್ ಆಫ್ ದಿ ಪೊಲಿಟಿ ಅಂಡ್ ಪಬ್ಬ್ಯಾಡ್. ಪಬ್ಬ್ಯಾಡ್ ನಿಮಗೆ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥದನ್ನ ನೋಡಬಹುದು. ಓಕೆನಾ? ಪಬ್ಬ್ಯಾಡ್ ಅಲ್ಲಿ ಯಾವ ತರ ಸೀನ್ ಕೇಳ್ತಾರೆ, ಹೇಗೆ ಕೇಳ್ತಾರೆ ಅನ್ನೋದನ್ನ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ಕೊಂತ ಹೋಗ್ತೀನಿ. ಸೊ ಇದೇ ರೀತಿಯಾಗಿ ನಿಮಗೆ ಕ್ವಶನ್ ಪೇಪರ್ ಡಿಕೋಡಿಂಗ್ ಮಾಡೋದು ಗೊತ್ತಾದ್ರಗಿನ ನನ್ನ ಪುಸ್ತಕ ಅವಶ್ಯಕತೆ ಇಲ್ಲ. ಓಕೆ, ದಿಸ್ ಇಸ್ ವಾಟ್ ಐ ವಾಂಟ್ ಟು ಟೆಲ್ ದಿ ಹಾರ್ಡ್ ರಿಯಾಲಿಟಿ ಆಫ್ ದಿಸ್ ಎಕ್ಸಾಮಿನೇಷನ್. ನಿಮಗೆ ಡಿಕೋಡಿಂಗ್ ಮಾಡೋದು ಗೊತ್ತಿದ್ದು, ತದನಂತರದಲ್ಲಿ ಯಾವ ಟಾಪಿಕ್ಸ್ ಎಕ್ಸಾಮ್ಸಿಗೆ ಬರುತ್ತೆ ಅಂತ ಗೊತ್ತಿದ್ರೆ ನಾನು ಪುಸ್ತಕ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲ ಸರ್, ನನಗೆ ಬೇಕು, ಐ ಡೋಂಟ್ ವಾಂಟ್ ಟೇಕ್ ಎ ರಿಸ್ಕ್ ಅಂತಂದ್ರೆ, ಎಸ್ ಯು ಕ್ಯಾನ್ ಟೇಕ್ ಸಚ್ ಟೈಪ್ ಆಫ್ ಬುಕ್. ಓಕೆ, ಸೊ ಇದು ಮಾರುಕಟ್ಟೆಯಲ್ಲಿ ಪ್ರಪ್ರಥಮವಾಗಿ ಬರ್ತಕ್ಕಂತಹ ಪುಸ್ತಕ, ಸ್ಪೆಸಿಫಿಕಲಿ ಡೆಡಿಕೇಟೆಡ್ ಫಾರ್ ದಟ್. ಓಕೆ, ಇದು ಪೊಲಿಟಿಕಲ್ ಸೈನ್ಸ್ ಕ್ವಶನ್ ಪೇಪರ್. ಇದರಲ್ಲಿ ನಾನು ಎಲ್ಲ ಕ್ವಶನ್ಸ್ ನೋಡ್ಕೊಂತ ಹೋಗಲ್ಲ, ಆದರೆ ನನ್ನ ಎಕ್ಸಾಮ್ಸ್ ಹೇಗೆ ರಿಲೆವೆಂಟ್ ಅನ್ನೋದನ್ನ ನೋಡ್ಕೊಂತ ಹೋಗ್ತೀನಿ. ವೆನ್ ಐ ವಾಸ್ ಪ್ರಿಪೇರಿಂಗ್ ಫಾರ್ UPSC, ಐ ವಾಸ್ ಲುಕಿಂಗ್ ಇನ್ ಟು ದಿ ಆಪ್ಷನಲ್ ಪೇಪರ್ಸ್. ಅಗ್ರಿಕಲ್ಚರ್ ನೋಡ್ತಾ ಇದ್ದೆ, ಪೊಲಿಟಿಕಲ್ ಸೈನ್ಸ್ ನೋಡ್ತಾ ಇದ್ದೆ, ಜಿಯೋಗ್ರಫಿ ನೋಡ್ತಾ ಇದ್ದೆ. ಆಪ್ಷನಲ್ ಪೇಪರ್, ದೋ ಐ ಆಮ್ ನಾಟ್ ಎ ಆಪ್ಷನಲ್ ಸ್ಟೂಡೆಂಟ್ ಆಫ್ ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್, ಮೈ ಆಪ್ಷನಲ್ ವಾಸ್ ಕನ್ನಡ ಲಿಟರೇಚರ್. ಬಟ್ ನಾನು ಯಾಕೆ ನೋಡ್ತಾ ಇದ್ದೆ ಅಂತಂದ್ರೆ, UPSC ಮೈಂಡ್ ಡಿಕೋಡ್ ಮಾಡ್ಬೇಕು ನನಗೆ. ನೋಡಿ, ಪೊಲಿಟಿಕಲ್ ಸೈನ್ಸ್ಗೆ ಬಂದವರೇ ನೆಕ್ಸ್ಟ್ KA ಬಂದು ಪೊಲಿಟಿಕಲ್ ಸೈನ್ಸ್ ಕ್ವಶನ್ಸ್ ಮತ್ತೆ ಪಬ್ಬ್ಯಾಡ್ ತೆಗೆದಾರ ಹೊರತು ಅಲ್ಲೊಬ್ರು ಇಲ್ಲೊಬ್ರು ಬರಲ್ಲ. ಹಂಗ
ನಿಮ್ಗೆ ತಿಳ್ಕೊಳ್ಳಿ, ಕ್ವಶನ್ ಪೇಪರ್ ತಯಾರು ಮಾಡೋದು ಇಸ್ ಎ ಬರ್ಡನ್ ಫಾರ್ ದಿ ಎಕ್ಸಾಮಿನರ್. ತಿಳ್ಕೊಳ್ಳಿ, ಯಾರು ನಾನು ಮುಂದೆ ಬಂದು ಮಾಡ್ತೀನಿ ಅಂತ ಹೇಳಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ಒಬ್ಬರಿಗೆ ಸಾಧ್ಯವಾದಷ್ಟು ಅದನ್ನು ಗುಪ್ತವಾಗಿರ್ಬೇಕಂತೇಳಿ ಕಡಿಮೆ ಜನಕ್ಕೆ ಕ್ವಶನ್ ಪೇಪರ್ ತಯಾರು ಮಾಡೋಕ್ಕೆ ಕೊಡ್ತಾರೆ. ಸೊ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಅವರೇ, ಪೊಲಿಟಿಕಲ್ ಸೈನ್ಸ್ಗೆ ಅವರೇ. ಓಕೆನಾ? ಸೊ ನೋಡಿ ಇಲ್ಲಿ ಮೂರನೇ ಕ್ವಶನ್, ಜಾಗತೀಕರಣವು ರಾಷ್ಟ್ರಗಳ ಸಾರ್ವಭೌಮತೆ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಇದು ಏನಪ್ಪಾ ಅಂದ್ರೆ ಇಂಪ್ಯಾಕ್ಟ್ ಆಫ್ ಗ್ಲೋಬಲೈಸೇಷನ್. ಓಕೆ, ಸೊ ಇದು ಒಂದು ಸಾರ್ವಭೌಮತೆ ಅಂದ್ರೆ ಸಾವರ್ನಿಟಿ, ಹೌ ಇಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಆನ್ ದಿ ಸಾವರ್ನಿಟಿ ಆಫ್ ದಿ ಪರ್ಟಿಕ್ಯುಲರ್ ನೇಷನ್. ಸೊ ಇಲ್ಲಿ ನನಗೆ ಏನು ಇಂಪಾರ್ಟೆಂಟ್ ಅಂತಂದ್ರೆ ಇಂಪ್ಯಾಕ್ಟ್ ಆಫ್ ಗ್ಲೋಬಲೈಸೇಷನ್ ಇಸ್ ಎ ಟಾಪಿಕ್, ಹೈಲಿಂಗ್ ಟಾಪಿಕ್ ಅವ್ರ ತಲೆಯಲ್ಲಿ ಓಡ್ತಾ ಇದೆ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇಟ್ ಕಮ್ ಇನ್ ಟು ಯುವರ್ ಎಕ್ಸಾಮಿನೇಷನ್. ಕಲ್ಯಾಣ ರಾಜ್ಯ, ವೆಲ್ಫೇರ್ ಸ್ಟೇಟ್ ಅಂದ್ರೆ ನಮಗೆ DPSP ಬರ್ತಾ ಇದೆ, ಅಂದ್ರೆ ಕಲ್ಯಾಣ ರಾಜ್ಯ ಅವ್ರ ತಲೆಯಲ್ಲಿ ಓಡ್ತಾ ಇದೆ. ಓಕೆ, ತದನಂತರದಲ್ಲಿ ಹೊಸ ಸಾಮಾಜಿಕ ಚಳುವಳಿಗಳು ಸಾಂಪ್ರದಾಯಿಕ ಚಳುವಳಿಗಳಿಂದ ಬೇರೆಯಾಗಿವೆ, ಅವು ಹೆಚ್ಚು ಒತ್ತು ನೀಡುವುದು. ದಿಸ್ ಈಸ್ ಅಬೌಟ್ ಸೋಷಿಯಾಲಜಿ. ನೋಡಿ, ಸೋಷಿಯಾಲಜಿ, ಪೊಲಿಟಿಕ್ಸ್ ಬೋತ್ ಆರ್ ಇಂಟರ್ ರಿಲೇಟೆಡ್, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಂಡು ಬರೋದು ವಿಶ್ವಸಂಸ್ಥೆ. ವಿಶ್ವಸಂಸ್ಥೆ ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್. ನನಗೆ ಈ ತರ ಕ್ವಶನ್ಸ್ಗಳನ್ನ 20 ವರ್ಷದ ಕ್ವಶನ್ ಪೇಪರ್ ನೋಡಿದ್ದೀನಿ, ಅದಕ್ಕೆ ನಾನು ಹೇಳ್ತೀನಿ ಇದು ಹೈ ಯೀಲ್ಡಿಂಗ್ ಟಾಪಿಕ್, ಇದು ನೋಡ್ಕೊಳ್ಳಿ, ಇದು ಎಕ್ಸಾಮ್ಸ್ಗೆ ಬರುತ್ತಂತೆ. ಯಾಕೆಂದ್ರೆ ಐ ಆಮ್ ಗೋಯಿಂಗ್ ಟು ಸಿ ದಿಸ್ ಟೈಪ್ ಆಫ್ ಕ್ವಶನ್ ಪೇಪರ್ಸ್. ಓಕೆ, ಡೆವಲಪ್ಮೆಂಟ್ ಈಸ್ ಎ ಫ್ರೀಡಮ್ ಕೃತಿಯ ಲೇಖಕರು. ಡೆವಲಪ್ಮೆಂಟ್ ಈಸ್ ಎ ಫ್ರೀಡಮ್, ಅಮರ್ತ್ಯ ಸೇನ್. ನೋಡಿ, ನಾನು ಅಮರ್ತ್ಯ ಸೇನ್ ಬಗ್ಗೆನೂ ಸಹ ನಮ್ಮ ನೋಟ್ಸ್ ಅಲ್ಲಿ ಬರೆದು ಕೊಟ್ಟಿದ್ದೀನಿ, ನಮ್ಮ ನೋಟ್ಸ್ ಅಲ್ಲಿ ಹಾಕಿದ್ದೀನಿ. ಡೆವಲಪ್ಮೆಂಟ್ ಈಸ್ ಎ ಫ್ರೀಡಮ್. ವೈ ನೇಷನ್ ಫೇಲ್ಸ್, ಅದಕ್ಕೆ ಇದು ಬಂದಿದೆ, ಏನು ಬಂದಿದೆ, ನೋಬೆಲ್ ಪ್ರಶಸ್ತಿ ಬಂದಿದೆ ದಟ್ ಆ ಒಂದು ಎಕನಾಮಿಕ್ ಕಾನ್ಸೆಪ್ಟ್ಗೆ. ಸೊ ಅಮರ್ತ್ಯ ಸೇನ್ ಅವರ ಕಾನ್ಸೆಪ್ಟ್ ಏನು, ಆಡಮ್ ಸ್ಮಿತ್ ಅವರ ಕಾನ್ಸೆಪ್ಟ್ ಏನು, ಕೀನ್ಸನ್ ಕಾನ್ಸೆಪ್ಟ್ಸ್ ಏನು. ಓಕೆ, ತದನಂತರ ಕಾರ್ಲ್ ಮಾರ್ಕ್ಸ್ ಅವರ ಕಾನ್ಸೆಪ್ಟ್ ಏನು. ಇದು ಪಬ್ಬ್ಯಾಡು ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ, ಸೋಷಿಯಾಲಜಿ ಸಂಬಂಧಪಟ್ಟಂಗೆ ಬರುತ್ತೆ. ಕಾರ್ಲ್ ಮಾರ್ಕ್ಸ್ ಅಂತೂ ಬಹಳ ಬೇರೆ ಬರ್ತಾನೆ. ನೆಕ್ಸ್ಟ್ ವುಡ್ರೋ ವಿಲ್ಸನ್, ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಫ್ರಮ್ ದಿ ಪಾಯಿಂಟ್ ಆಫ್ ಪಬ್ಬ್ಯಾಡ್. ವಿ ಆರ್ ಗೋಯಿಂಗ್ ಟು ಆಡ್ ದೀಸ್ ಟೈಪ್ ಆಫ್ ಪೀಪಲ್ ಇನ್ ಟು ಅವರ್ ನೋಟ್ಸ್. ವುಡ್ರೋ ವಿಲ್ಸನ್ ಆಡ್ ಮಾಡಿದೀವಿ. ಓಕೆ, ಕಾರ್ಲ್ ಮಾರ್ಕ್ಸ್ ಅನ್ನು ಆಡ್ ಮಾಡಿದೀವಿ. ಕಾರ್ಲ್ ಮಾರ್ಕ್ಸ್ ಹೇಗೆ ಆಡ್ ಮಾಡ್ತೀವಿ? ನಾಟ್ ಫ್ರಮ್ ಲೆಫ್ಟಿಸ್ಟ್ ಐಡಿಯಾಲಜಿ, ಫ್ರಮ್ ದಿ ಎಕ್ಸಾಮ್ ಆಂಗಲ್. ಅರ್ಥ ಮಾಡ್ಕೊಳ್ಳಿ. ಕಾರ್ಲ್ ಮಾರ್ಕ್ಸ್ ಅವರು CPI ಮತ್ತು CPIM ಅವರು ಏನ್ ಮಾಡ್ತಾರೆ, ಕಾರ್ಲ್ ಮಾರ್ಕ್ಸ್ ಅನ್ನು ಪೂಜೆ ಮಾಡ್ತಾರೆ. ಅವರು ಅಂದ್ರೆ ದೇ ಫಾಲೋ Karl Marx ideology and principles. We are not here to do that thing. We are here to clear the exams. So we have to read Woodrow Wilson, Amartya Sen, F.W. Taylor from the exam angle. So exam angle ಯಾವುದು ಅನ್ನೋದನ್ನ ನಾವು ಪುಸ್ತಕದಲ್ಲಿ ಹೇಳೋಣ. ಓಕೆ, ಸೊ ತದನಂತರದಲ್ಲಿ ಅಗೇನ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ. ದಿಸ್ ಈಸ್ ಹೈ ಯೀಲ್ಡಿಂಗ್ ಟಾಪಿಕ್. ಇಲ್ಲೂ ಕೇಳ್ತಾರೆ, ನಮ್ಮ ಎಕ್ಸಾಮ್ಸ್ ಅಲ್ಲೂ ಕೇಳ್ತಾರೆ ಜನರಲ್ ಆಗಿ. ತದನಂತರದಲ್ಲಿ ಅದಿರೊಳ್ಳೆ ಕ್ವಶನ್ ನೋಡಿ. ನಾನು ಕರೆಂಟ್ ಅಫೇರ್ಸ್ ಪಾಠ ಮಾಡಬೇಕಾದ್ರೆ, ತದನಂತರದಲ್ಲಿ ಪೊಲಿಟಿಕಲ್ ಸೈನ್ಸ್ ಅಥವಾ ಅದನ್ನ ಪಾಠ ಮಾಡಬೇಕಾದ್ರೆ, ಮ್ಯಾಗಝಿನ್ ಪಾಠ ಮಾಡಬೇಕಾದ್ರೆ ಬಹಳಷ್ಟು ಹೇಳ್ತೀನಿ, ಇದು HYT, ಈ ಒಂದು ಸಂಘಟನೆ HYT ಅಂತ. ಫಾರ್ ಎಕ್ಸಾಂಪಲ್ ಒಪೆಕ್ ಇಸ್ HYT ಅಂತ ಹೇಳ್ತೀನಿ. ಯಾಕೆ ಹೇಳ್ತೀನಿ ಸರ್, ಎಲ್ಲಿಂದ ಹೇಳ್ತೀನಿ ಅಂದ್ರೆ ನಾನು ಈ ಥರ ಕ್ವಶನ್ ಪೇಪರ್ಸ್ ನೋಡ್ಕೊಂಡ್ಬಂದಿನಿ. ನೋಡಿ, ಆಫ್ರಿಕನ್ ಒಕ್ಕೂಟ, ಈ ಎಕ್ಸಾಮಿನರ್ಗೆ ಭಾರತ ಬಂದಾಗ ನಾರ್ತ್ ಈಸ್ಟ್ ಹೇಗೆ ಪ್ರಿಯಾರಿಟಿನೋ, ಇಂಟರ್ನ್ಯಾಷನಲ್ ಬಂದಾಗ ಆಫ್ರಿಕನ್ ಒಕ್ಕೂಟ ಬಹಳ ಇಂಪಾರ್ಟೆಂಟು. ಓಕೆ, ಇದನ್ನು ಬಹಳಷ್ಟು ಬೇರೆ ಹೇಳಿದ್ದೀನಿ, ಮತ್ತು ಅದಕ್ಕೆ ಸಂಬಂಧಪಟ್ಟ ಹೋಮ್ವರ್ಕ್ ಅನ್ನು ಸಹ ನಮ್ಮ ಸ್ಟೂಡೆಂಟ್ಸ್ ಮಾಡಿದ್ದಾರೆ. ಓಕೆ, ಏಷಿಯನ್ HYT, ಯುರೋಪಿಯನ್ ಒಕ್ಕೂಟ HYT, ಶಾಂಘೈ ಸಹಕಾರ ಸಂಘಟನೆ HYT. ಇದರ ಭಾಷೆಗಳು ಯಾವುವು? ಭಾರತ ಪಾಕಿಸ್ತಾನ ಯಾವಾಗ ಸೇರ್ಕೊಂಡ್ವು? ಹೊಸ ರಾಷ್ಟ್ರಗಳು ಯಾವಾಗ ಆ್ಯಡ್ ಆದವು? ಇತ್ತೀಚೆಗೆ ಯಾವ ಸಮ್ಮೇಳನ ಎಲ್ಲಿ ನಡೀತಿ? ನೆಕ್ಸ್ಟ್ ಎಲ್ಲಿ ನಡೆಯುತ್ತೆ? ಭಾರತ ಅಧ್ಯಕ್ಷತೆ ಯಾವಾಗ ವಹಿಸ್ಕೊಳ್ಳುತ್ತೆ? ಸೊ ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಇಂತಹ ಸಂಘಟನೆಗಳನ್ನು ನಾನು ಯಾಕೆ ಅಂದರೆ ನನಗೆ ಇಂಥ ಕ್ವಶನ್ ಪೇಪರ್ ನೋಡ್ಕೊಂಬಂದು ಹೇಳ್ತೀನಿ. ಓಕೆ, ಪೊಲಿಟಿಕಲ್ ಸೈನ್ಸು KSET ಕೇಳಿದಾರೆ ಅಂದರೆ ಇಲ್ಲಿ ಬರುತ್ತೆ ಅಂತ ನಾನು ಅನಾಲಿಸಿಸ್ ಮಾಡ್ತೀನಿ. ಇಷ್ಟು ಅನಾಲಿಸಿಸ್ ನೀವು ಮಾಡಿದರೆ ನೀವು ಸಹ ವಿನ್ ಆಗ್ತೀರಾ, ಅರ್ಥ ಮಾಡ್ಕೊಳ್ಳಿ. ಓಕೆನಾ? ನಂತರದಲ್ಲಿ ಇದೇ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಈಗ ಇಂಡಿಯನ್ ಓಷನ್ಗೆ ಸಂಬಂಧಪಟ್ಟ UPPSC ಕ್ವಶನ್ ಪೇಪರ್ ಅಲ್ಲಿ ಬಂದಿತ್ತು. ಇಂಡಿಯನ್ ಓಷನ್ ಬಹಳಷ್ಟು ಜನ ಯೂಟ್ಯೂಬಲ್ಲಿ ನೋಡ್ತಕ್ಕಂಥ ಕ್ಲಾಸಲ್ಲಿ ಹೋಮ್ವರ್ಕ್ ಅನ್ನ ನೀವು ಮಾಡಿರಲ್ಲ. ನೀವು ಹೋಮ್ವರ್ಕ್ ಅನ್ನ ಕಳಿಸಿ, ನೀವು HYTಗೆ ಇದು ಮಾಡ್ಬೇಕಂತಿಲ್ಲ, ಹೋಮ್ವರ್ಕ್ ಮಾಡ್ರಿ, ಹೆಲ್ಪ್ ಆಗುತ್ತೆ ನಿಮಗೆ. ಓಕೆನಾ? ಸೊ ನೋಡಿ, ಆಫ್ರಿಕನ್ ಒಕ್ಕೂಟ, ಏಷ್ಯನ್, ಯುರೋಪಿಯನ್ ಒಕ್ಕೂಟ, ಶಾಂಘೈ ಸಹಕಾರ ಸಂಘಟನೆ. ಸೊ ನಾನು ಈಗ ಏನ್ ಹೇಳ್ತೀನಿ ಅಂತಂದ್ರೆ, ಒಪೆಕ್ ಎಕ್ಸಾಮ್ಸಿಗೆ ಬರುತ್ತೆ, ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಎಕ್ಸಾಮ್ಸ್ ಬರುತ್ತೆ, ಒಪೆಕ್ ಪ್ಲಸ್ ಬರುತ್ತೆ, ಕ್ವಾಡ್ ಬರುತ್ತೆ. ಓಕೆ, ಕ್ವಾಡ್ ಬರುತ್ತೆ, ಸಾರ್ಕ್ ಬರುತ್ತೆ, ಬಿಮ್ಸ್ಟೆಕ್ ಬರುತ್ತೆ. ಎಸ್, ದೇ ಆರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, ಸೊ ತದನಂತರದಲ್ಲಿ ಯುರೋಪಿಯನ್ ಒಕ್ಕೂಟ ಮತ್ತು ಆಫ್ರಿಕನ್ ಒಕ್ಕೂಟ. ನೋಡಿ,
ಇಲ್ಲಿ ನೋಡಪ್ಪ, ಆಫ್ರಿಕನ್ ಒಕ್ಕೂಟ ಮತ್ತು ಯುರೋಪಿಯನ್ ಒಕ್ಕೂಟ 17ನೇ ಕ್ವಶನ್ ಬಂತು. 18ನೇ ಕ್ವಶನ್ ಅಲ್ಲೂ ಯುರೋಪಿಯನ್ ಒಕ್ಕೂಟ ಮತ್ತು ಆಫ್ರಿಕನ್ ಒಕ್ಕೂಟ ಬರ್ತಂದ್ರೆ ಏನರ್ಥ ಅಂತಂದ್ರೆ, ಪೊಲಿಟಿಕಲ್ ಸೈನ್ಸ್ ಓದೋರು ಈ ಎರಡೂ ಸಂಘಟನೆಗಳ ಬಗ್ಗೆ ಓದ್ಕೋಬೇಕು. ಈ ಎರಡೂ ಸಂಘಟನೆಗಳು ಎಕ್ಸಾಮ್ಸಿಗೆ ಬರ್ತಾ ಡ್ಯಾಮ್ ಶೋರ್ ಬರುತ್ತೆ, ನೋ ಡೌಟ್ ಇನ್ ದಟ್. ಹೇಗೆ ಓದ್ಕೋಬೇಕಪ್ಪ ಅಂದ್ರೆ, ಇವು ಯಾವಾಗ ಸ್ಥಾಪನೆ ಅದು ಉದ್ದೇಶ ಸಹಜವಾಗಿ ಜಾಗತಿಕ ಶಾಂತಿ, ವ್ಯಾಪಾರ ವೃದ್ಧಿ, ಜನಸಂಪರ್ಕ ಹೆಚ್ಚೋದು, ಅವು ಉದ್ದೇಶಗಳನ್ನು ಕಂಠಪಟ ಹಾಕಬಾರ್ದು. ಯಾವ ದೇಶಗಳು ಸದಸ್ಯರು ಇದಾವ ಇಲ್ಲ, ಅಥವಾ ಕಾಮನ್ ಕರೆನ್ಸಿ ಇದೆಯಾ, ಯುರೋಪಿಯನ್ ಏನಾದರೂ ಹೊಸ ಇನಿಷಿಯೇಟಿವ್ ಕೈಗೊಂಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಯುರೋಪಿಯನ್ ಯೂನಿಯನ್, ಸೊ ಕಾರ್ಬನ್ ಬಾರ್ಡರ್ಗೆ ಸಂಬಂಧಪಟ್ಟಂಗೆ ಮೆಕ್ಯಾನಿಸಮ್ ಅಂತ ಒಂದು ಕಾನ್ಸೆಪ್ಟ್ ಅನ್ನು ಅದು ತಂದಿದೆ. ತದನಂತರ ಕಾಮನ್ ಕರೆನ್ಸಿ, ಯುರೋಪಿಯನ್ ಯೂನಿಯನ್ ಎಕ್ಸಾಮ್ಸ್ ಬಹಳ ಬರೀ ಬರುತ್ತೆ. ಯುರೋಪಿಯನ್ ಒಕ್ಕೂಟ HYT ನೋಟ್ಸ್ ಮಾಡ್ಕೊಳ್ಳಿ, ವಿಕಿಪೀಡಿಯಾ ಹೋಗಿ, ಇನ್ಸ್ಟಿಟ್ಯೂಷನ್ ವೆಬ್ಸೈಟ್ಸ್ ನೋಡಿ, ಮ್ಯಾಗಝಿನ್ ನೋಡಿ, ನಾನು ಯಾವುದಾದ್ರೂ ನೋಡಿ. ಓಕೆ, G20, ದಿಸ್ ಈಸ್ HYT, G20. ಸೊ G20 ನೋಡ್ಕೋಬೇಕಾಗುತ್ತೆ. ನೊಮ್ಯಾಡಿಕ್ ಎಲಿಫೆಂಟ್ ಕಾರ್ಯಾಚರಣೆ, ಭಾರತ ಮಂಗೋಲಿಯಾ. ನೋಡಿ, ನಾನು ಎಷ್ಟು ಸೀಕ್ರೆಟ್ ಅನ್ನು ಬಿಟ್ಕೊಡ್ತೀನಿ. ಬಹಳಷ್ಟು ಜನ ಹೇಳ್ತಾರೆ, ಸಾರ್ ಈ ರೀತಿಯಾಗಿ ಸೀಕ್ರೆಟ್ ಬಿಟ್ಕೊಡ್ಬೇಡಿ, ಎಲ್ಲರೂ ಓದ್ತಾರೆ, ಅಥವಾ ಎಕ್ಸಾಮ್ನರ್ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಹೇಗಂದ್ರೆ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡ್ತಾರೆ. ನಮ್ಮ ಅಪ್ಪನಾಗ ಹೇಳ್ತೀನಿ, ನಾನು ಹೇಳಿದಂತಹ ಮೆಥಡಾಲಜಿಯನ್ನು ಫಾಲೋ ಮಾಡ್ತಕ್ಕಂಥದ್ದು ಓನ್ಲಿ 20% ಆಫ್ ದಿ ಪೀಪಲ್. 80% ಇದನ್ನು ನೋಡ್ಕೊಂಡು ಹಿಂಗೆ ಹೋಗ್ತಾ ಇರ್ತಾರೆ, ಟಾಟಾ ಬಾಯ್ ಬಾಯ್ ಅನ್ಕೊಂಡು ಹೋಗ್ತಾ ಇರ್ತಾರೆ. ದೇ ನೆವರ್ ಸಿ ಮೈ ವಿಡಿಯೋ, ನಾಟ್ ಓನ್ಲಿ ಮೈ ವಿಡಿಯೋ, ಯಾವುದೇ ವಿಡಿಯೋ IAS ಫಸ್ಟ್ ರ್ಯಾಂಕ್ ಬಂದ್ರೆ ಪಾಠ ಮಾಡಿದ್ರು ಸಹ ನಮ್ಮ ಜನರು ಪೂರ್ತಿ ವಿಡಿಯೋ ನೋಡಲ್ಲ. ಓಕೆ, ಥಿಂಕ್ ಮಾಡಬೇಡಿ. ನಿಮಗೆ ಬೇಕಾದೇನು ಒಂದು ಪೋಸ್ಟ್ ಅಲ್ಲ, ನೀವು ಅದಕ್ಕೆ ವರ್ಕ್ ಮಾಡಿ. ಇನ್ನು 900 ಪೋಸ್ಟ್ ಯಾರಾದರೂ ತಗೊಳ್ಳಿ. ಓಕೆ, ನಿಮಗಿರೋದು ಒಂದು ಪೋಸ್ಟ್, ನೀವು ತಗೊಳ್ಳಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನೋಡಿ, ಇಲ್ಲಿ ನಾನು ಅವಾಗ ಏನು ಹೇಳ್ತೀನಿ, ಇಲ್ಲಿಂದ ನೋಡ್ಕೊಂಡ್ ಬರ್ತೀನಿ. ನೊಮ್ಯಾಡಿಕ್ ಎಲಿಫೆಂಟು ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಅಂದರೆ ಅದು ಎಕ್ಸಾಮ್ಸ್ಗೆ ಬರುತ್ತೆ, ಬೇರೆ ಎಕ್ಸಾಮ್ಸಲ್ಲಿ ಬರ್ಬೋದು. ಮೇ ಬಿ ಯಾಕೆ ಈಗ ಇಲ್ಲಿ ಇದನ್ನ ಯಾರು ಕ್ವಶನ್ ಪೇಪರ್ ತೆಗೆದಿರ್ತಾರಲ್ಲ ಅವ್ರಿಗೆ ಕ್ವಶನ್ ಪೇಪರ್ ಸೆಟ್ ಮಾಡಿ ಹೋಗ್ಬಿಡಿ ಅಂತ ಹೇಳ್ಬೋದು. ಪಾಸಿಬಿಲಿಟಿ ಇಸ್ ವೆರಿ 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 ಹೈ. ಯಾರಾದ್ರೂ ರೂಲ್ಸ್ ಹೇಳಿದಾರ, ನೊಮ್ಯಾಡಿಕ್ ಎಲಿಫೆಂಟ್ ನೀವು KSET ಅಲ್ಲಿ ಕೇಳಿದಿರಾ, ಇಲ್ಲಿ ಕೇಳಬೇಡಿ ಅಂತ ಯಾರಾದ್ರೂ ಹೇಳಿದಾರ? ಇಲ್ಲ. ಅವ್ರಿಗೆ ಬೇಕಿರೋದು 700 ಜನ ಆಫೀಸರ್ಸ್ ಅಷ್ಟೇ, ಯಾರಾದ್ರೆ ಏನದು. ಓಕೆ, ನೆಕ್ಸ್ಟು ಭಾರತ ಮತ್ತು ಚೀನಾ ಪಂಚಶೀಲ ಒಪ್ಪಂದ. ಎಸ್, ದಿಸ್ ಈಸ್ HYT. ತದನಂತರದಲ್ಲಿ ಭಾರತ ವಿಸ್ತೃತ ನೆರೆಹೊರೆ ನೀತಿಯು ಕೆಳಗಿನ ಯಾವ ಪ್ರದೇಶಗಳೊಂದಿಗೆ ವ್ಯವಹರಿಸುವಂತಹ ಗುರಿ. ಓಕೆ, ಲುಕ್ ಈಸ್ಟ್, ಆಕ್ಟ್ ಈಸ್ಟ್ ಅಂತಕ್ಕಂಥ ಪಾಲಿಸೀಸ್ ಬರ್ತವೆ, ಇವನು ನೋಡ್ಕೋಬೇಕು ನೀವು ಎಕ್ಸಾಮ್ಸ್ಗೆ. ತದನಂತರದಲ್ಲಿ ನೋಡಿ, ಈ ಕೆಳಗಿನಗಳಲ್ಲಿ ಭಾರತ ಚೀನಾಗಳೆರಡು ಸ್ಥಾಪಕ ಸದಸ್ಯರಾಗುವ, ಇದು ಎಕ್ಸಾಮ್ ಆಂಗಲ್ ಅಂತ ಹೇಳ್ತಾ ಇದ್ದೀನಿ ನಾನು. ದಿಸ್ ಈಸ್ ಕಾಲ್ಡ್ ಎಕ್ಸಾಮ್ ಆಂಗಲ್. ಭಾರತ ಮತ್ತು ಚೀನಾ ಸ್ಥಾಪಕ ಸದಸ್ಯ ರಾಷ್ಟ್ರಗಳು. ಓಕೆ, ಸೊ ನೋಡಿ, ಇಲ್ಲಿ ಏಷ್ಯನ್ನಲ್ಲಿ ಭಾರತ ಇಲ್ಲ, RCEPಯಲ್ಲಿ ಭಾರತ ಇಲ್ಲ, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಇದು ಯಾವುದು ಅಂತ ಆನ್ಸರ್ ನೀವು ಫೈಂಡ್ ಔಟ್ ಮಾಡಿ. ಬಟ್ ನಾನು ಇಲ್ಲಿ ಆಂಗಲ್ ಏನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಏಷ್ಯನ್ RCEP ಇಂದ ನಾವು ಹೊರಗಡೆ ಬಂದ್ವಿ. ಏನಕ್ಕೆ ಅಂದ್ರೆ ಭಾರತೀಯ ರೈತರಿಗೆ ತೊಂದರೆ ಆಗುತ್ತೆ. ಸೊ ಅದೇನಾಗುತ್ತೆ, ಮುಕ್ತ ವ್ಯಾಪಾರ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಇಟ್ ಮೇ ಬ್ರಿಂಗ್ಸ್ ಪ್ರಾಬ್ಲಮ್ಸ್ ಟು ದಿ ಇಂಡಿಯನ್ ಫಾರ್ಮರ್ಸ್. ವಿ ಎಕ್ಸಿಟೆಡ್ ಫ್ರಮ್ ದಿ RCEP. ಏಷ್ಯನ್ನಲ್ಲಿ ವಿ ಆರ್ ನಾಟ್ ಎ ಮೆಂಬರ್ಸ್, ವಿ ಆರ್ ಜಸ್ಟ್ ಪಾರ್ಟಿಸಿಪೇಟಿಂಗ್ ಕಂಟ್ರಿ. ಸೊ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್, AIIB. ಓಕೆ, ವೆರಿ ಇಂಪಾರ್ಟೆಂಟ್. ಇದ್ರ ಜೊತೆಗೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಬಹಳ ಇಂಪಾರ್ಟೆಂಟ್, ಎಕ್ಸಾಮ್ಸ್ ಬರುತ್ತೆ. ಬ್ರಿಕ್ಸ್ ರಿಲೇಟೆಡ್ ಇನಿಷಿಯೇಟಿವ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, ನಂತರದಲ್ಲಿ ಸಾಗರ್ ನಾನು ಹೇಳಿದ್ದೀನಿ, UPPSC ಉತ್ತರ ಪ್ರದೇಶ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ಸಂಬಂಧಪಟ್ಟ ಹಾಗೆ ನಾನು ಅಲ್ಲೇ ಹೇಳಿದ್ದೀನಿ. ವಿಡಿಯೋ ಜಸ್ಟ್ ಅದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ ನೀವು ಹೋಗಿ. ಅದರಲ್ಲಿ ಹೇಳಿದ್ದೀನಿ ಸಾಗರ್ ಬರುತ್ತೆ. ಯಾಕಂತಂದ್ರೆ ಹಿಂದೂ ಮಹಾಸಾಗರಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಕೈಗೊಂಡಂತಹ ಕ್ರಮಗಳು ಎಕ್ಸಾಮ್ಸ್ಗೆ ಬರುತ್ತಂತೇಳಿ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಅರ್ಥ ಮಾಡ್ಕೊಳ್ಳಿ. ದಿಸ್ ಈಸ್ ದಿ ಬ್ಯೂಟಿ ಆಫ್ ದಿ ಹೈ ಯೀಲ್ಡಿಂಗ್ ಟಾಪಿಕ್ ಆರ್ ಮೈ ಅಪ್ರೋಚ್. ನನಗೆ ಗೊತ್ತಿತ್ತ KSET ಪೇಪರ್ ಕ್ವಶನ್ ಪೇಪರ್ ಈ ಥರ ಬರ್ತದೆ, ಗೊತ್ತಿಲ್ಲ. ಪೊಲಿಟಿಕಲ್ ಸೈನ್ಸ್ ಸಾಗರ್ ಬರುತ್ತೆ, ಮೌಸಮ್ ಬರುತ್ತೆ, ನೋಡ್ಕೊಳ್ಳಿ. ಟು ದಿ ಪಾಯಿಂಟ್, ಪಿನ್ ಪಾಯಿಂಟ್ ಮಾಡ್ತಾ ಇದ್ದೀನಿ. ಓಕೆ, ಪಿನ್ ಪಾಯಿಂಟ್ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಹೇಳಿದ್ದೀನಿ UPPSC ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ಇಂಡಿಯನ್ ಓಷನ್ ಇಸ್ ಇಂಪಾರ್ಟೆಂಟ್. ಇಂಡಿಯನ್ ಓಷನ್ ರಿಲೇಟೆಡ್ ಟಾಪಿಕ್ಸ್ ಓದ್ಕೊಳ್ಳಿ. ಅಲ್ಲಿ ದ್ವೀಪಗಳು ಯಾವ ಬರ್ತವೆ, ವಿವಾದ ಯಾವಿದಾವೆ, ಚೀನಾ ಎಲ್ಲೆಲ್ಲಿ ಪ್ರೆಸೆನ್ಸ್ ಇದೆ. ದಟ್ಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ಓಕೆ, 1935 ಕಾಯ್ದೆ, ಅದು ಆಲ್ವೇಸ್ HYT, ನೋ ಡೌಟ್ ಇನ್ ದಟ್. ಎಸ್, ಫಜಲ್ ಅಲಿ. ನೋಡಪ್ಪ, ಫಜಲ್ ಅಲಿ UPPSC ಅಲ್ಲಿ ಬಂದಿದ್ದಾನೆ. ಏನಂತ ಬಂದಿತ್ತು, ಫಜಲ್ ಅಲಿ ಸಮಿತಿಯಲ್ಲಿ ಯಾರು ಸದಸ್ಯರಿದ್ರು ಅಂತ ಬಂದಿತ್ತು. ದಿಸ್ ಇಸ್ ಆಲ್ ಕಾಮನ್. ಓಕೆ, ಸ್ವಾಮಿನಾಥನ್ ಗ್ರೀನ್ ರೆವಲ್ಯೂಷನ್, ಕೃಷಿ ಆಯೋಗ, 1ನೇ ಕೃಷಿ ಆಯೋಗ, 2ನೇ ಕೃಷಿ ಆಯೋಗ,
ಎಕ್ಸಾಮ್ಸ್ ಇಂಪಾರ್ಟೆಂಟು ನೋಡ್ಕೊಳ್ಳಿ. ಸೊ ಇವರಿಬ್ರು ಗೊತ್ತಾಗಿರ್ಲೇಬೇಕು. ನೀವು ವಿವೇಕ್ ದೇಬ್ರಾಯ್, ಅನಿಲ್ ಕಾಕೋಡ್ಕರ್ ಸಮಿತಿನ ಮಿಸ್ ಮಾಡೋದ್ರ ತೊಂದರೆ ಇಲ್ಲ, ಆದರೆ ಫಜಲ್ ಅಲಿ ಮತ್ತು ಸ್ವಾಮಿನಾಥನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡುವ ಆಗಿಲ್ಲ. ಓಕೆ, ನೆಕ್ಸ್ಟು ಸ್ಥಳೀಯ ಸರ್ಕಾರ, ಸ್ಥಳೀಯ ಪಂಚಾಯತ್ ರಾಜ್. ಸೊ ಆಸ್ ಐ ಟೋಲ್ಡ್, ಪಂಚಾಯತ್ ರಾಜ್ ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್. ಪಂಚಾಯತ್ ರಾಜ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ಯೂರ್ ಎಕ್ಸಾಮ್ ಓರಿಯೆಂಟೆಡ್ ನೋಟ್ಸು ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ಯು. ಓಕೆ, ಸೊ ತದನಂತರದಲ್ಲಿ ಮಾನವ ಹಕ್ಕುಗಳ ಆಯೋಗ, ವೆರಿ ಇಂಪಾರ್ಟೆಂಟ್. ಓಕೆ, ಮಾನವ ಹಕ್ಕುಗಳ ಆಯೋಗ ಯಾವಾಗ ಸ್ಥಾಪನೆ ಆಯಿತು, ಅದರ ಅಧ್ಯಕ್ಷ ಯಾರಾಗಿರ್ತಾರೆ, ಅದರ ಕರ್ತವ್ಯಗಳು, ಅದರ ಮಿತಿಗಳೇನು ಅನ್ನೋದು ಸಹ ಬರುತ್ತೆ ಎಕ್ಸಾಮ್ಸ್ಗೆ, ನೋಡ್ಕೊಳ್ಳಿ. ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ. ಸೊ ಎನ್ಜಾಕ್ ಬಿಲ್ ಎಷ್ಟನೇ ಒಂದು ಅಮೆಂಡ್ಮೆಂಟ್ ಅಂತ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಓಕೆ, 1950ರಲ್ಲಿ ಸ್ವಾತಂತ್ರ್ಯದ ನಂತರ ಪ್ರಥಮ ಅಂದಾಜು ಸಮಿತಿಯನ್ನು ಅಂದಿನ ಯಾವ ಹಣಕಾಸು ಮಂತ್ರಿಯವರ ಶಿಫಾರಸಿನ ಮೇರೆಗೆ ರಚಿಸಲಾಯಿತು? ಎಸ್ಟಿಮೇಟ್ ಕಮಿಟಿ. UPPS ಅಲ್ಲೂ ಬಂದಿದೆ. ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ಕನ್ಸಿಡರ್ಡ್ ಆಸ್ ಎ ಫೈನಾನ್ಷಿಯಲ್ ಕಮಿಟೀಸ್? ಹಣಕಾಸು ಸಮಿತಿಗಳು ಕೆಳಗಿನಗಳಲ್ಲಿ ಯಾವುವು ಅಂತ ಕೇಳಿದರೆ ಅದರಲ್ಲಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, ಎಸ್ಟಿಮೇಟ್ಸ್ ಕಮಿಟಿ, ಕಮಿಟೀಸ್ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್. ನೋಡಿ ಸ್ವಾಮಿ, ಅಲ್ಲಿ ಬರೋದು ಇದೆ, ಉತ್ತರ ಪ್ರದೇಶದಲ್ಲೂ ಬರೋದು ಅದೇ, ಕರ್ನಾಟಕದಲ್ಲಿ ಬರೋದು ಇದೆ, ಮಧ್ಯಪ್ರದೇಶದಲ್ಲಿ ಬರೋದು ಅದೇ. ಅರ್ಥ ಆಯ್ತಾ? ತದನಂತರದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ವಿದೇಶಕ್ಕೆ ಪ್ರಯಾಣಿಸುವ ಹಕ್ಕನ್ನು ಯಾವ ಜನಪ್ರಿಯ ಮೊಕದ್ದಮೆಯಲ್ಲಿ ಸಂವಿಧಾನದ 21ನೇ ವಿಧಿಯಡಿಯಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯದ ಒಂದು ಭಾಗ ಎಂದು ಎತ್ತಿ ಹಿಡಿಯಲಾಯಿತು? ಓಕೆ, ನೋಡಿ, ಕೆಲವೊಂದು ಇಂಪಾರ್ಟೆಂಟ್ ಕೇಸಸ್ ಇದಾವೆ. ಲೈಕ್ ವಿಶಾಖ ಗೈಡ್ಲೈನ್ಸ್, ಮೇನಕಾ ಗಾಂಧಿ ಕೇಸ್, ಚಂಪಕಂ ದೊರೈರಾಜನ್ ಕೇಸ್, ಗೋಲಕ್ನಾಥ್ ಕೇಸ್, ಕೇಶವಾನಂದ ಭಾರತಿ ಕೇಸ್, ಮಿನರ್ವಾ ಮಿಲ್ ಕೇಸ್, LIC ಕೇಸ್, ನವಜೋತ್ ಸಿಂಗ್ ಜೋಹರ್ ಕೇಸ್, ಲಿಲ್ಲಿ ಥಾಮಸ್ ಕೇಸ್, ಯಂಗ್ ಲಾಯರ್ಸ್ ಅಸೋಸಿಯೇಷನ್ ಕೇಸ್, ಅನುರಾಧ ಬಾಸಿನ್ ಕೇಸ್, ತದನಂತರ ಉನ್ನಿ ಕೃಷ್ಣನ್ ಕೇಸ್. ಓಕೆ, IR ಕೊಹೆಲಾ ಕೇಸ್, ಕಿಯೋಟೋ ಒಲ್ಲೋಹನ್ ಕೇಸ್. ಇಂಪಾರ್ಟೆಂಟ್ ಕೇಸ್ಗಳು ಮಾತ್ರ ಓದ್ಕೋಬೇಕು. ಅರ್ಥ ಆಯ್ತಾ? ಎಲ್ಲ ಕೇಸ್ ಓದ್ಕೊಂಡ್ಬಿಟ್ರೆ ನೀವು ಲಾಯರ್ ಆಗ್ಬಿಡ್ತೀರಾ. ಓಕೆ, ಸೊ ಇಲ್ಲಿ ಕೇಶವಾನಂದ ಭಾರತಿ, ಮೇನಕಾ ಗಾಂಧಿ, ಗೋಲಕ್ನಾಥ್, ವಿಶಾಖ. ನನಗೆ ಆನ್ಸರ್ಸ್ ಮೇನಕಾ ಗಾಂಧಿ, ಬಟ್ ರಿಮೈನಿಂಗ್ ಕೇಸಸ್ ಆರ್ ವೆರಿ ಇಂಪಾರ್ಟೆಂಟ್. ಗೋಲಕ್ನಾಥ್ ಕೇಸ್ಗೂ ಕೇಶವಾನಂದ ಭಾರತಿ ಕೇಸ್ಗೂ ಏನ್ ವ್ಯತ್ಯಾಸ ಇತ್ತು? ಯು ಶುಡ್ ನೋ ದಿಸ್ ಟೈಪ್ ಆಫ್ ಥಿಂಗ್ಸ್. ಸೊ ನಾನು ಪೊಲಿಟಿಕಲ್ ಸೈನ್ಸ್ ಕ್ವಶನ್ ಪೇಪರ್ ಇಂದ ಇದನ್ನ ಎತ್ಕೊಂಡ್ಬಂದು ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಬಿಡಿಸಿ ವಿತ್ ಎವಿಡೆನ್ಸ್ ಕೊಡ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ. ನೋಟ್ ಡೌನ್ ಮಾಡ್ಕೋಬೇಕು, ಸುಮ್ಮನೆ ಓದಂಗಿಲ್ಲ. ಅರ್ಥ ಮಾಡ್ಕೊಳ್ಳಿ. ಓಕೆ, ಎಸ್, CAG, ನ್ಯಾಷನಲ್ ಕಮಿಷನ್ ಆನ್ ST, SC. ಓಕೆ, ಇದೆಲ್ಲ ಸಿಂಪಲ್ ಆಗಿದೆ. ಇವೆಲ್ಲ HYTs, ನೋ ಡೌಟ್ ಇನ್ ದಟ್. ಮಾನವ ಹಕ್ಕುಗಳ ಆಯೋಗ 2 ಬಾರಿ ರಿಪೀಟ್ ಆಯ್ತು ನೋಡಿ, 2 ಬಾರಿ ಒಂದೇ ಕ್ವಶನ್ ಪೇಪರಲ್ಲಿ. ಮಾನವ ಹಕ್ಕುಗಳ ಆಯೋಗ. ತದನಂತರದಲ್ಲಿ ನೀತಿ ಆಯೋಗ. ನಾನು ಪದೇ ಯೂಟ್ಯೂಬಲ್ಲಿ ಹೇಳ್ತೀನಿ, ನೋಡ್ಕೊಳ್ಳಿ. ನೀತಿ ಆಯೋಗ ಯಾವ ಕಾರ್ಯಕ್ರಮ ಕೈಗೊಳ್ಳುತ್ತೆ, ಯಾವ ಸೂಚ್ಯಾಂಕವನ್ನ ಕೊಡುತ್ತೆ. HYT ರೀ, ಲೈಫ್ ಈಸ್ ಆಲ್ ಅಬೌಟ್ HYT. ಓಕೆ, ನೀತಿ ಆಯೋಗದ ಕ್ರೀಮ್ ಮಹತ್ವ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಬಂದಿದೆಯಲ್ಲ ಇಲ್ಲಿ. ಈಗ ಹೊಸ ಪ್ರೋಗ್ರಾಮ್ ಇದೆ, ಆಸ್ಪಿರೇಷನಲ್ ತಾಲೂಕು, ಅಟಲ್ ಇನ್ನೋವೇಷನ್ ಮಿಷನ್. ಎಕ್ಸಾಮ್ಸ್ ಇಂಪಾರ್ಟೆಂಟ್. ಸೂಚ್ಯಾಂಕಗಳು, ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್. ಇನ್ನು ಬೇರೆ ಯಾವ ಇಂಡೆಕ್ಸ್ ಬರುತ್ತೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ನಾನು ಏನು ಹೇಳ್ತೀನಿ ಅದು ಬರುತ್ತೆ, ಬರೋದನ್ನೇ ನಾನು ಹೇಳೋದು. ಸೊ ಇದು ಗರ್ವ ಅಲ್ಲ, ಇದು ವಿನಯದಿಂದ ಹೇಳ್ತಾ ಇದ್ದೀನಿ. ಓಕೆ, ಯಾಕೆ ನೋಡಿ, ಈ ಕ್ವಶನ್ ಪೇಪರ್ ನಾನು ಇವತ್ತು ಕುಂತ್ಕೊಂಡು ಓದ್ತಾ ಇದ್ದೀನಿ, ಡಿಕೋಡ್ ಮಾಡ್ತಾ ಇದ್ದೀನಿ, ಬಂದು ನಿಮ್ಗೆ ಹೇಳ್ತಾ ಇದ್ದೀನಿ, ಹೇಳ್ಬೇಕಂತ ಅನಿಸ್ತು. ಸೊ ಐ ವಾಂಟ್ ಟು ಟೆಲ್ ದಿ ಮೆಸೇಜ್ ಟು ದಿ ಸೊಸೈಟಿ. ಸಿ, ದೇರ್ ಈಸ್ ಎ ಲಿಂಕ್ ಬಿಟ್ವೀನ್ ದೀಸ್ ಸ್ಟಾಟಿಕ್ ಸಬ್ಜೆಕ್ಟ್ ವಿತ್ ಅವರ್ ಪೇಪರ್ಸ್. ಓಕೆ, ತದನಂತರದಲ್ಲಿ 1991ರಲ್ಲಿ ನಮಗೆ ಹೊಸ ಆರ್ಥಿಕ ನೀತಿಯನ್ನು ಪರಿಚಯಿಸಿದ ನಂತರ ವಿದೇಶಿ ಹೂಡಿಕೆಗಳನ್ನು ಉತ್ತೇಜಿಸಲು ಭಾರತ ಸರ್ಕಾರವು ಯಾವ ಸಂಸ್ಥೆಯನ್ನು ಸ್ಥಾಪಿಸಿತು? ಸೊ ನಮಗೆ ಇಲ್ಲಿ ನೋಡಿ, ಸೆಬಿ ಇಂಪಾರ್ಟೆಂಟು. ಸೆಬಿ ಅದು ತೆಗೆದುಕೊಳ್ಳುವಂತಹ ಕ್ರಮಗಳು. ತದನಂತರದಲ್ಲಿ ಇಲ್ಲಿ ನೀತಿ ಆಯೋಗ ಬಂತು ನೋಡಿ, ಆಪ್ಷನ್ ತಪ್ಪಿರ್ಬೋದು. ಇಲ್ಲಿ ನೀತಿ ಆಯೋಗ, ಇಲ್ಲಿ ನೀತಿ ಆಯೋಗ ನೋಡಿ. ಸೊ ಎಕ್ಸಾಮಿನರ್ ಮೈಂಡು ಏನಾಗುತ್ತೆ ಅಂತಂದರೆ, ಕ್ವಶನ್ ಪೇಪರ್ ತೆಗಿಬೇಕಾದ್ರೆ ಅವ್ರಿಗೆ ಎಷ್ಟು ಕಾನ್ಸೆಪ್ಟ್ ಕೊಟ್ಟಿರೋದಿಲ್ಲ ಅಲ್ಲೇ ಕರ್ಕೊಂಡು ಹೋಗ್ಬಿಡ್ತಾನೆ. FD ಇಂಪಾರ್ಟೆಂಟಾ? ಎಸ್, ಇಂಪಾರ್ಟೆಂಟು. ಸೊ ಈಗ ನೀವು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಿದೆ? ಈ ಥರನೇ ಕೇಳ್ತಾನೆ. ಮತ್ತೆ ಹೇಳಿ, ಈ ಸ್ಟೇಟ್ಮೆಂಟ್ ರಾಂಗ್ ಆರ್ ರೈಟ್ ಅಂತ ಹೇಳಿ.
India from the last 1 decade consistently receiving FDI in a ascending order. ಅಂದರೆ ಕಳೆದ 10 ವರ್ಷಗಳಲ್ಲಿ ವಿದೇಶಿ ಹೂಡಿಕೆಯನ್ನು ಭಾರತ ನಿರಂತರವಾಗಿ ಏರಿಕೆಯ ಕ್ರಮದಲ್ಲಿ ಆಕರ್ಷಿಸುತ್ತಿದೆ. ಈ ಸ್ಟೇಟ್ಮೆಂಟ್ ರಾಂಗ್ ಅಥವಾ ರೈಟ್? ಓಕೆ. ನಂತರದಲ್ಲಿ ಮಾನವ ಅಭಿವೃದ್ಧಿ ನೋಡಿ, ಅಲ್ಲಿ ಬಂದಿದ್ದಾರು ಅಮರ್ತ್ಯ ಸೇನ್. ಇಲ್ಲಿ ಆತ ಹೇಳಿದಂತಹ ಕಾನ್ಸೆಪ್ಟು, ಆತ ಬರೆದಂತಹ ಪುಸ್ತಕ, ಆತ ಹೇಳುವಂತಹ ಕಾನ್ಸೆಪ್ಟು ಎಕ್ಸಾಮ್ಸ್ ಇಂಪಾರ್ಟೆಂಟ್. ಅಮರ್ತ್ಯ ಸೇನ್ ಸೀನಿದ್ರು ನೆನ್ಪಿಟ್ಕೋಬೇಕು, ಕೆಮ್ಮಿದ್ರು ನೆನ್ಪಿಟ್ಕೋಬೇಕು. ಸರ್, ವುಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್, ಓಕೆ, ಎಕ್ಸಾಮ್ಸ್ ಇಂಪಾರ್ಟೆಂಟ್. ಇಂಡಿಯಾದ ರ್ಯಾಂಕ್ ಎಷ್ಟಿದೆ, ಯಾವ ಮಾನದಂಡಗಳು, ಅದರ ಥೀಮ್ ಏನು, ಥೀಮ್ ಕೇಳ್ತಾರೆ ಎಕ್ಸಾಮ್ಸ್ಗೆ. ಧ್ಯೇಯ ಬರ್ಕೊಳ್ಳಿ, ಧ್ಯೇಯ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಥೀಮ್ಸ್ 2025 ಮಾನವ ಅಭಿವೃದ್ಧಿ ಸೂಚ್ಯಂಕದ ಧ್ಯೇಯ ವಾಕ್ಯ ಏನು ಕೇಳ್ತಾರೆ. ಓಕೆ. ಸೊ ನಾನು ನಿಮಗೆ ಕ್ವಶನ್ ಕೇಳ್ತಾ ಇದ್ದೀನಿ, ಎಜುಕೇಶನ್ ಅಂತಕ್ಕಂತಹ ಒಂದು ಮಾನದಂಡ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಕಂಡುಬರುತ್ತೆ. ಆ ಎಜುಕೇಶನ್ ಅಲ್ಲಿ ಮತ್ತೆ 2 ಮಾನದಂಡಗಳು ಕಂಡು ಬರ್ತವೆ. ಆ 2 ಮಾನದಂಡಗಳು ಯಾವುವು ಅನ್ನೋದನ್ನ ಮೆನ್ಷನ್ ಮಾಡಿ. ಯಾವ ರಾಜಕೀಯ ಚಳುವಳಿಯು ಭಾರತದಲ್ಲಿನ ಭಾಷಾ ಅಸ್ಮಿತೆ ರಾಜಕಾರಣಕ್ಕೆ ಉತ್ತಮ ಉದಾಹರಣೆ? ಭಾಷಾ ಅಸ್ಮಿತೆ, ದ್ರಾವಿಡ ಚಳುವಳಿ. ಸರ್, ಐ ಆಮ್ ಟೆಲ್ಲಿಂಗ್ ಯು, ಜಸ್ಟಿಸ್ ಪಾರ್ಟಿ, ತದನಂತರದಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್, DMK ಪಾರ್ಟಿ ಫಾರ್ಮೇಷನ್, ರೋಲ್ ಆಫ್ ರಾಮಸ್ವಾಮಿ ನಾಯಕರ್, ಏಮ್ ಆಫ್ ದಿ ದ್ರಾವಿಡಿಯನ್ ಮೂವ್ಮೆಂಟ್ಸ್, ವೈಕೋಮ್ ಮೂವ್ಮೆಂಟ್, ಶ್ರೀ ನಾರಾಯಣ ಗುರು, ಇವರೆಲ್ಲ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಸೊ ಇಲ್ಲೂ ದ್ರಾವಿಡ ಚಳುವಳಿ ಬರುತ್ತಂದ್ರೆ ಅಲ್ಲಿ ದ್ರಾವಿಡ ಚಳುವಳಿ ಬರುತ್ತೆ. ನರ್ಮದಾ ಬಚಾವು ಇವೆಲ್ಲ ಗೊತ್ತಿದೆ. ನಾವು ಎನ್ವೈರ್ಮೆಂಟ್ ಅಂತಕ್ಕಂತಹ ಟಾಪಿಕ್ಸ್ ಇದೆ. ಆ ಎನ್ವೈರ್ಮೆಂಟ್ ಟಾಪಿಕ್ಸಲ್ಲಿ ಈ ನರ್ಮದಾ ಬಚಾವು, ಚಿಪ್ಕೋ ಇವೆಲ್ಲ ಚಳುವಳಿಗಳನ್ನು ಅಲ್ಲಿ ಮೆನ್ಷನ್ ಮಾಡಿದ್ದೀವಿ. ಭಾರತದ ಮೇಲೆ ಜಾಗತೀಕರಣದ ಕೆಲವು ಸಾಮಾಜಿಕ ಪರಿಣಾಮಗಳು. ಐ ಹ್ಯಾವ್ ಟೋಲ್ಡ್ ಯು ಇಂಪ್ಯಾಕ್ಟ್ ಆಫ್ ಗ್ಲೋಬಲೈಸೇಷನ್, 2ನೇ ಕ್ವಶನ್. ಇದು IAS ಮೇನ್ ಸಿಲೆಬಸ್ ಅಲ್ಲಿ ಇದೆ. ಸೊ ನೀವು ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ, ನೀವು KS ಓದೋರು KS ಮಾತ್ರ ಓದ್ತೀನಿ ಅನ್ನೋದು ತಲೆ ತೆಗೆದಾಕ್ಬಿಡಿ. IASಗೂ ಪ್ರಿಪ್ರೇಷನ್ ಮಾಡ್ಬೋದು ಯಾವಾಗ, ಇಫ್ ಯು ಮೇಕ್ ಇನ್ ಡೆಪ್ತ್ ಪ್ರಿಪ್ರೇಷನ್. ಓಕೆ. ನಂತರದಲ್ಲಿ ವಿನೋಬಾ ಭಾವೆ, HYT, ವಿನೋಬಾ ಭಾವೆ ಅವ್ರನ್ನ ಹೇಗೆ ಓದಬೇಕು, ಅವರ ಒಂದು ವೈಯಕ್ತಿಕ ಸತ್ಯಾಗ್ರಹ, ಇಂಡಿವಿಜುವಲ್ ಸತ್ಯಾಗ್ರಹ, ತದನಂತರದಲ್ಲಿ ಅವರ ಭೂದಾನ ಚಳುವಳಿ, ಗ್ರಾಮದಾನ ಚಳುವಳಿ, ಭೂದಾನ ಚಳುವಳಿ ಎಲ್ಲಿಂದ ಆರಂಭ ಆಯಿತು. ಓಕೆ. ಯಾರು ಅದನ್ನು ಭೂಮಿಯನ್ನು ಡೊನೇಟ್ ಮಾಡಿದರು, ಎಕ್ಸಾಮ್ಸ್ ಇಂಪಾರ್ಟೆಂಟು. ಜಯಪ್ರಕಾಶ್ ನಾರಾಯಣ್ ಯಾವ ಪೊಲಿಟಿಕಲ್ ಪಾರ್ಟಿಯನ್ನು ಸ್ಥಾಪನೆ ಮಾಡಿದರು ಮತ್ತು ಯಾವಾಗ ಮಾಡಿದರು? ವಾಟ್ ಈಸ್ ದಿ ರೋಲ್ ಆಫ್ ಜಯಪ್ರಕಾಶ್ ನಾರಾಯಣ್ ಡ್ಯೂರಿಂಗ್ ಎಮರ್ಜೆನ್ಸಿ? ವಾಟ್ ಈಸ್ ದಿ ಮೀನಿಂಗ್ ಆಫ್ ಟೋಟಲ್ ರೆವಲ್ಯೂಷನ್? ಇವೆಲ್ಲ ಎಕ್ಸಾಮ್ಸ್ ಇಂಪಾರ್ಟೆಂಟ್ ಅಪ್ಪ ರಜವಲಿ. ಓಕೆ. ನೋಡಿ, EV ರಾಮಸ್ವಾಮಿ ಇಲ್ಲಿ ಬಂದ ದ್ರಾವಿಡ ಚಳುವಳಿ ಅರ್ಥ ಮಾಡ್ಕೊಳ್ಳಿ. EV ರಾಮಸ್ವಾಮಿ ನಾಯಕರ್ ಅವರು ಹೇಳ್ತಾರೆ, ಒಂದು ನೋ ಬ್ರಾಹ್ಮಿನ್, ನೋ ಗಾಂಧಿ, ನೋ ಕಾಂಗ್ರೆಸ್ ಅಂತ ಹೇಳ್ತಾರೆ. ಸೊ ನಮ್ಮ ಭಾರತೀಯ ಒಂದು ಚಳುವಳಿಗಳಲ್ಲಿ ಒಂದು ಬಹುಮುಖ್ಯವಾದದ್ದು ದೇವಾಲಯ ಪ್ರವೇಶ ಚಳುವಳಿಗಳು, ಟೆಂಪಲ್ ಎಂಟ್ರಿ ಮೂವ್ಮೆಂಟ್ಸ್ ಅಂತ. 12ನೇ ಶತಮಾನದಲ್ಲಿ ಇದಕ್ಕೆ ನಾಂದಿಯನ್ನು ಹಾಡಿದವರು ಬಸವಣ್ಣನವರು. ಒಂದು ಅಸ್ಪೃಶ್ಯತ ಸಮುದಾಯಕ್ಕೆ, ಹಿಂದುಳಿದ ಸಮುದಾಯಕ್ಕೆ ದೇವಾಲಯ ಪ್ರವೇಶವನ್ನು ನಿರಾಕರಣೆ ಮಾಡಿದಾಗ ಸೊ ದೇಹವೇ ದೇಗುಲ ಅಂತ ಹೇಳಿ ಕಾನ್ಸೆಪ್ಟ್ ಅನ್ನು ತಂದ್ರು. ಇದು ಶಾಂತಿ ಮಾರ್ಗ. ಅವ್ರು ಏನ್ ಮಾಡಿದ್ರು ಅಂತಂದ್ರೆ ದೇವಾಲಯ ವಿರುದ್ಧ ದಾಳಿ ಮಾಡಕ್ ಹೋಗ್ಲಿಲ್ಲ. ನಂತರದಲ್ಲಿ ಬಂದಿರತಕ್ಕಂಥದ್ದು ನಮಗೆ ನಾರಾಯಣ ಗುರು ಮಾರ್ಗದಲ್ಲಿ ಸೇಮ್ ಬಸವ ಮಾರ್ಗವನ್ನು ಫಾಲೋ ಮಾಡಿದ್ದಾರೆ. ಸೊ ಅವ್ರು ನಮಗೆ ದೇವಾಲಯ ಪ್ರವೇಶವನ್ನು ಕೊಡ್ಲಿಲ್ವಾ, ಸಪ್ರೇಟ್ ಆಗಿ ದೇವ್ರು ಕಟ್ಕೊಳ್ಳಿ. ಸೊ ಒಂದೇ ಜಾತಿ, ಒಂದೇ ದೇವರು, ಒಂದೇ ಮಾನವ ಕುಲ ಅಂತಕ್ಕಂತಹ ಅಂಶವನ್ನು ಹೇಳಿದ್ದಾರೆ. ಬಹಳಷ್ಟು ಬಾರಿ ನನಗೆ ಗೊತ್ತಿದೆ, ಈಗಲೂ ಸಹ 21ನೇ ಶತಮಾನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಕ್ಕಂತಹ ಕಾಲದಲ್ಲಿ, ಮಂಗಳನ ಗ್ರಹವನ್ನು ಮುಟ್ಟಿದಂತಹ ಕಾಲದಲ್ಲಿ ಹಳ್ಳಿಯಲ್ಲಿ ಈಗಲೂ ಸಹ ಒಂದು ಅಸ್ಪೃಶ್ಯತ ಸಮುದಾಯಕ್ಕೆ ದೇವಾಲಯ ಎಂಟ್ರಿಲ್ಲ ಅಂತಕ್ಕಂಥದ್ದು ಈ ಕಾಲದ ಸೋಜಿಗ ಅಂತ ಭಾವಿಸ್ತೀನಿ. ಈ ಕಾಲದ ಒಂದು ದುರಂತ ಪ್ರಜ್ಞೆ ಅಂತ ನಾನು ಭಾವಿಸ್ತೀನಿ. ಓಕೆ. ಸೊ ಇದಕ್ಕೆ
ಇದಕ್ಕೆ ಏನೇನು ಕಾರಣ ಇದಾವೆ, ಯಾಕೆ ಕಾರಣ ಇದಾವೆ ಅನ್ನೋದನ್ನು ತಾವು ಮೆನ್ಷನ್ ಯು ಕ್ಯಾನ್ ಮೇಕ್ ಇಟ್ ಎ ಕಾಮೆಂಟ್ ಸೆಕ್ಷನ್. ಕೆಲವೊಂದು ಇದನ್ನು ನೋಡಿಯೂ ಸಹ ಮೂಕ ಪ್ರೇಕ್ಷಕನಂತೆ ಇರುವಂತಹ ಅನಿವಾರ್ಯತೆಗೆ ನಾವೆಲ್ಲ ಸಿಲುಕಿದ್ದೇವೆ ಅನ್ನೋದು ಸಹ ಒಂದು ದುರಂತ. ಓಕೆ, ಬನ್ನಿ ಇರಲಿ. ಇ ವಿ ರಾಮಸ್ವಾಮಿ, ಬಾಬಾ ಆಮ್ಟೆ, ಎಸ್ ನೋಡ್ಕೊಳ್ಳಿ. ನಂತರದಲ್ಲಿ ಗ್ರಾಮೀಣ ಭಾರತದಲ್ಲಿ ರಾಜಕೀಯ ಭಾಗವಹಿಸುವಿಕೆ ಸಂದರ್ಭದಲ್ಲಿ ಸರ್ಪಂಚ್ ಪತಿ ನೋಡಿ, ಅಗೇನ್ ಈಸ್ ಕಮಿಂಗ್ ಅಪ್ ವಿತ್ ಪಂಚಾಯತ್ ರಾಜ್. ಸೊ ಈ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ, ಪಂಚಾಯತ್ ರಾಜಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂತಹ ವಿಧಿ ಯಾವುದು? ಸರ್ಪಂಚ್ ಪತಿ ಅಂತಂದ್ರೆ ಅಲ್ಲಿ ಮಹಿಳೆ ಸದಸ್ಯರಾಗಿರ್ತಾರೆ. ಮಹಿಳೆಯರ ಪರವಾಗಿ ಗಂಡ ಅಥವಾ ಮಗ ಎಲ್ಲ ಸೈನ್ ಮಾಡೋದು, ಮೀಟಿಂಗ್ ಅಟೆಂಡ್ ಮಾಡೋದು, PDF ಮಾಡೋದು, ಮಾಡ್ರಿ ಕೆಲಸ ಮಾಡೋದು. ಆನ್ ವಾಟ್ ಅಥಾರಿಟಿ ಈಸ್ ಟೆಲ್ಲಿಂಗ್ ದಿಸ್? Because his wife or his mother is a member, that's why he is playing a major and key role. ನಂತರದಲ್ಲಿ ಇದು ಪಬ್ಬ್ಯಾಡು ನಮ್ಮ ಇದರಲ್ಲಿ ಬರುತ್ತೆ. ಇಲ್ಲ ತಗೊಂಡು ಅಲ್ಲಿ ಹಾಕ್ತೀವಿ, ನಮ್ಮ ನೋಟ್ಸಲ್ಲಿ ಹಾಕ್ತೀವಿ. ದಟ್ಸ್ ವೇರ್ ಸರ್, ಸಿಂಪಲ್ ಓಪನ್ ಟ್ರೂತ್ ಹೇಳ್ತಾ ಇದ್ದೀನಿ ನಾನು. ಕ್ವಶನ್ ಪೇಪರ್ನ ಅಧ್ಯಯನ ಮಾಡ್ಕೊಂಡೆ ನೋಟ್ಸನ್ನು ಪ್ರಿಪೇರ್ ಮಾಡ್ತಕ್ಕಂಥ ಕೆಲಸ ನಮ್ಮದು. ನಿಮಗೂ ಕ್ವಶನ್ ಪೇಪರ್ ಅಧ್ಯಯನ ಮಾಡೋದು ಗೊತ್ತಾದರೆ ಎಸ್, ನೀವು ನಿಜವಾಗ್ಲೂ ಸ್ವಾತಂತ್ರ್ಯವನ್ನು ಪಡೆದುಕೊಂಡ ಹಾಗೆ. ಓಕೆ, ತದನಂತರದಲ್ಲಿ UNDP, WTO, ಎಸ್ ಇಂಪಾರ್ಟೆಂಟ್, ಯು ಶುಡ್ ಟೇಕ್ ಕೇರ್ ಅಬೌಟ್ ದಿಸ್. ತದನಂತರದಲ್ಲಿ 53ನೇದು ಅಗೇನ್ ಪಬ್ಬ್ಯಾಡು, ಇಟ್ ವಿಲ್ ಕಮ್ ಇನ್ ಟು ಯುವರ್ ಎಕ್ಸಾಮ್ಸು, ನೋಡ್ಕೊಳ್ಳಿ. ವುಡ್ರೋ ವಿಲ್ಸನ್ ನೋಡಿ, ಪದೇ ಬರ್ತಾನ. ಸೊ ಈಸ್ HOIT ವುಡ್ರೋ ವಿಲ್ಸನ್. ಮ್ಯಾಕ್ಸ್ ವೆಬರ್ ನಮ್ಮ ನೋಟ್ಸ್ ಅಲ್ಲಿ ಇದ್ದಾನೆ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಂಚಾಯತ್ ರಾಜ್ ಸಂಬಂಧಪಟ್ಟ ಹಾಗೆ 86ನೇ ತಿದ್ದುಪಡಿ ಆರ್ಟಿಕಲ್ 21A ನೋಡಿ, 14ರಿಂದ 32ನೇ ವಿಧಿಯಲ್ಲಿ ಫಸ್ಟ್ ಇಂಪಾರ್ಟೆನ್ಸ್ ನೀವೇನಾದ್ರೂ ಕೊಡ್ಬೇಕಂತಿದ್ರೆ ಆರ್ಟಿಕಲ್ 19 and 21ಗೆ ಕೊಟ್ಬಿಡಿ. ಸೊ ನಾಗರಿಕ ಚಾರ್ಟರ್, ಸಿಟಿಜನ್ ಚಾರ್ಟರ್, ಇದು ಪಬ್ಬ್ಯಾಡಲ್ಲಿ ಬರುತ್ತೆ, ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಓಕೆ, 73 ಮತ್ತು 74ನೇ ತಿದ್ದುಪಡಿ. ಓಕೆ, ಸೊ ಇದರಲ್ಲಿ ಮ್ಯಾಂಡೇಟರಿ ಪ್ರಾವಿಷನ್ಸು ಯಾವುವು, ಮ್ಯಾಂಡೇಟರಿ ಪ್ರಾವಿಷನ್ಸ್ ಅಲ್ಲ, ಯಾವ್ದು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆ, ತದನಂತರದಲ್ಲಿ ಈ ಗವರ್ನೆನ್ಸ್ ಆಯಿತು. ನರೇಗಾ ನೋಡಿ, ನಮ್ಮ ಎಕ್ಸಾಮ್ಸ್ನವ್ರಿಗೆ ನಿಜ ಹೇಳ್ತೀನಿ, ಅವ್ರು ಯಾಕೆ ಈ ಥರ ಥಿಂಕ್ ಮಾಡ್ತಾರೆ ಗೊತ್ತಾಗಿಲ್ಲ. ಒಂದು ಎಕ್ಸಾಂಪಲ್ಸ್ ಹೇಳ್ತೀನಿ. ಬಹಳಷ್ಟು ಬಾರಿ ಈ ಸ್ಕೀಮ್ಸ್ ಇನ್ ನ್ಯೂಸ್ ಅಂತ ಒಂದು ಟಾಪಿಕ್ ಇದೆ. ವಿಷನ್ ಅವ್ರು ಕೊಡ್ತಾರೆ, ತುಂಬ ಬಂಡಲ್ ಕೊಟ್ಬಿಡ್ತಾರೆ ಅದೊಂದು ಗ್ರಂಥ. ಸರ್, ಈ ಎಕ್ಸಾಮ್ನರು IRDP ಕೇಳ್ತಾನೆ, ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್, ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕೇಳ್ತಾನೆ, ಟ್ರೈಸಮ್ ಕೇಳ್ತಾನೆ. ಸರ್, ನಮ್ಮ ತಾತನ ಕಾಲದಲ್ಲಿ ಬಂದಂಥ ಪ್ರೋಗ್ರಾಮ್ ಯಾಕೆ ಕೇಳ್ತಾ ಇದ್ದೀರಾ ಸರ್? ಐ ಡೋಂಟ್ ನೋ ವೈ. ಇದು ನನಗೆ ಎಕ್ಸಾಮ್ನರ್ ಕೇಳ್ತಕ್ಕಂಥ ಪ್ರಶ್ನೆ. ನೀವು ನಮ್ಮ ತಾತನ ಕಾಲದಿಂದ ಕೇಳಿದಂತಹ ಅಂಶಗಳನ್ನು ಕೇಳ್ತಾ ಇದ್ದೀರಿ, ನಾವು ಹೊಸದನ್ನು ಹೇಗೆ ಅಪ್ಡೇಟ್ ಮಾಡ್ಕೋಬೇಕು ಸರ್? ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಚಾಟ್ GPT ಬಂದಿದೆ, ಕ್ಲೌಡ್ ಕಂಪ್ಯೂಟಿಂಗ್ ಬಂದಿದೆ, ಕ್ವಾಂಟಮ್ ಕಂಪ್ಯೂಟಿಂಗ್ ಬಂದಿದೆ. ವೈ ಯು ಆರ್ ಆಸ್ಕಿಂಗ್ ಸಚ್ ಎ ಓಲ್ಡ್ ಕ್ವಶನ್ಸ್? ಯು ಆರ್ ಮೇಕಿಂಗ್ ಅಸ್ ಟು ಗೋ ಬ್ಯಾಕ್ ರಾದರ್ ದೆನ್ ಗೋಯಿಂಗ್ ಫಾರ್ವರ್ಡ್. ಓಕೆ, ಸೊ ಇದು ನಮ್ಮ ಮೆಥಡಾಲಜಿ ಚೇಂಜ್ ಆಗಬೇಕಿದೆ, ಎಕ್ಸಾಮಿನೇಷನ್ ಮೆಥಡಾಲಜಿ ಚೇಂಜ್ ಆಗಬೇಕಾಗಿದೆ. ಅಟ್ಲೀಸ್ಟ್ ನೋಡಿ, ಐ ಆಮ್ ಟೆಲ್ಲಿಂಗ್ ಯು, ನನಗೆ ಗೊತ್ತು ಎಲ್ಲರೂ ಅಪಾಯಿಂಟ್ ಹಾಕಾಗಲ್ಲ ಅಂತ ನನಗೆ ಗೊತ್ತು, ಐ ಆಮ್ ವೆರಿ ಮಚ್ ಶೋರ್. ಅಟ್ಲೀಸ್ಟ್ ಇಲ್ಲಿ ಅಪಾಯಿಂಟ್ ಆಗಲಾರ್ದಾಗ ಬೇರೆ ದಾರಿ ಯಾವುದಯ್ಯ ಬದುಕಲು ಅನ್ನೋದಕ್ಕೆ. ಸೊ ನಮಗೆ ಸಿಲೆಬಸ್ ಅಲ್ಲಿ ಅಟ್ಲೀಸ್ಟ್ ನಮಗೆ ಕೋಡಿಂಗ್ ಮ್ಯಾಂಡೇಟರಿ ಮಾಡಬೇಕು, ಟೆಕ್ನಾಲಜಿನ ಮ್ಯಾಂಡೇಟರಿ ಮಾಡಬೇಕು. ಅಫ್ಕೋರ್ಸ್ ಕಮ್ಯುನಿಕೇಶನ್ ಕಂಪ್ಯೂಟರ್ ಮಾಡಿದ್ರೆ ಅಗೇನ್ ಬೇಸಿಕ್ ಕ್ವಶನ್ಸ್. ಸೊ ನಾವು ಅಟ್ಲೀಸ್ಟ್ ಈ ಥರ ಕೋಡಿಂಗು, ಯೂಟ್ಯೂಬ್ ಅರ್ನಿಂಗು ಹೇಗೆ ಮಾಡಬೇಕು ಅಂತಕ್ಕಂಥ ಅಂಶವನ್ನು ಕಲಿಸಿದ್ರೆ ಹೆಲ್ಪ್ ಆಗುತ್ತೆ. ನೀವು ಕೇಳ್ತಾ ಇದ್ದೀರಾ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮು, ಟ್ರೈಸಮ್ಮು. ನಮ್ಮ ತಾತ ಹುಟ್ಟಿದ್ದ, ಅವಾಗ ಅಪ್ಪ ಹುಟ್ಟಲ್ಲ, ತಾತ ಹುಟ್ಟಿದ್ದ, ಅರ್ಥ ಮಾಡ್ಕೊಳ್ಳಿ. ಎಸ್ ನೋಡಿ, ಇಲ್ಲಿ ನರೇಗಾ, RTA ಕಾಯ್ದೆ, ಕಾರ್ಲ್ ಮಾರ್ಕ್ಸ್ ನೋಡಪ್ಪ. ಕಾರ್ಲ್ ಮಾರ್ಕ್ಸು ಐ ಯೀಲ್ಡಿಂಗ್ ಟಾಪಿಕ್, ಎಕ್ಸಾಮ್ಸ್ಗೆ ಭಾಳ ಇಂಪಾರ್ಟೆಂಟು. ಯು ಶುಡ್ ಟೇಕ್ ಕೇರ್ ಅಬೌಟ್ ಹಿಮ್. ಓಕೆ, JS ಮಿಲ್ ಎಕ್ಸಾಮ್ಸ್ಗೆ ಬರ್ತಾನೆ, ಪಬ್ಬ್ಯಾಡಿಮ್ ಸಿಲೆಬಸ್ ಅಲ್ಲಿ ಇದೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, JS ಮಿಲ್,
JS ಮಿಲ್ ಅಂದ್ರೆ ಅರ್ಥ ಆಯ್ತು ಈಗ JS ಮಿಲ್ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ. ನೋಡಿ ಸಂಪೂರ್ಣ ಕ್ರಾಂತಿ ಟೋಟಲ್ ರೆವಲ್ಯೂಷನ್ ಜಯಪ್ರಕಾಶ್ ನಾರಾಯಣ್ ಮೇಲೆ ಬಂದ, ಇಲ್ಲೂ ಸಹ ಬಂದ, ಬರ್ತಾನೆ ಇರ್ತಾರೆ ಇವರೆಲ್ಲ. ಓಕೆ ನೋಡಿ ತದನಂತರದಲ್ಲಿ ನ್ಯಾಟೋ, ಬ್ರಿಕ್ಸು, ಆಸಿಯಾನ್ ಇವೆಲ್ಲ ಎಕ್ಸಾಮ್ಸ್ ಇಂಪಾರ್ಟೆಂಟ್. G7 ಇಂಪಾರ್ಟೆಂಟ್ ಅಲ್ಲ, G7 ಇಸ್ ನಾಟ್ HOIT. ಓದ್ಕೋಬಿಡಿ G7 ನ ಕಣ್ಣಾಡಿಸಿ ಇಗ್ನೋರ್ ಮಾಡಿದ್ರು ತೊಂದರೆ ಇಲ್ಲ, ಐ ಆಮ್ ಹ್ಯಾಪಿ. ಓಕೆ ಸೊ ನಂತರದಲ್ಲಿ ನೋಡಿ ಇಲ್ಲೂ ಸಹ ಜಯಪ್ರಕಾಶ್ ನಾರಾಯಣ್ ಬರ್ತಾ ಇದ್ದಾರೆ, ಜಯಪ್ರಕಾಶ್ ನಾರಾಯಣ್. ಸೊ ತದನಂತರದಲ್ಲಿ ಬಾಲಗಂಗಾಧರ ತಿಲಕ್ ಇಸ್ HOIT, ಸಾರ್ವಕರ್ HOIT, ರಾಮ್ ಮನೋಹರ್ ಲಹಿರಿ ಸಹ HOIT. ಸೊ ತದನಂತರದಲ್ಲಿ ಇಲ್ಲಿ ನೋಡಿ ಮ್ಯಾಕ್ಸ್ ವೆಬರ್ ಬರ್ತಾನೆ. ಸೊ ಮ್ಯಾಕ್ಸ್ ವೆಬರ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್, ಆಡಮ್ ಸ್ಮಿತ್ ಇಂಪಾರ್ಟೆಂಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ KSET ಕ್ವಶನ್ ಪೇಪರಿಂದ ಡಿಕೋಡ್ ಮಾಡ್ತಕ್ಕಂತಹ ಅಂಶ. ಸೊ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.